ಸೆಪ್ಟೆಂಬರ್ದಲ್ಲಿ ಕ್ರಾಂತಿ ಅಲ್ಲ, ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ಇದ್ರು. ಆಲ್ರೆಡಿ ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ನಮ್ಮ ಇವ್ರನ್ನ ತುಮಕೂರಿನ ರಾಜಣ್ಣವ್ರದ್ದು ಪರಿಸ್ಥಿತಿ ಏನಾಯ್ತು. ಅವರು ಎಲ್ಲೋ ಒಂದು ಕಡೆ ನವೆಂಬರ್ದಲ್ಲಿ ಕ್ರಾಂತಿ ಅಂದಿದ್ದಕ್ಕೋಸ್ಕರವಾಗಿ ಅವರು ಸಚಿವ ಸಂಪುಟದಿಂದ ತೆಗೆದುಹಾಕಿದ್ರು. ನಂತರ ಅವರು ಬೇರೆ ಬೇರೆ ಮಾತಾಡಿದಂಥ ಟೈಮಲ್ಲಿ ಕೂಡ ಇಲ್ಲ ರೀ ಆ ರೀತಿ ಅಲ್ಲ ಅಲ್ಲ ಅಂತ ಹೇಳ್ಕೊಂತ ಬಂದರು. ಇವತ್ತು ಮುಖ್ಯಮಂತ್ರಿ ಮಗನೇ ಯತೀಂದ್ರ ಅವರೇ ಹೇಳಿದಾರ, ಮುಂದಿನ ದಿನಗಳಲ್ಲಿ ನಮ್ಮ ಸತೀಶ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನಂತಂದ್ರೆ ಆ ರೀತಿ ಅರ್ಥ ಮಾಡೋಂಥ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಹೇಳ್ತೀನಿ, ಸತೀಶ್ ಅವರು ಮುಖ್ಯಮಂತ್ರಿಗಳಾಗಂಗಿದ್ರೆ ಬಹಳಷ್ಟು ಸಂತೋಷ ಅಲ್ಲ. ಆ ಸಮುದಾಯದ ವಾಲ್ಮೀಕಿ ಸಮುದಾಯ ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಅವ್ರು ಅಂತ ಅವಕಾಶವನ್ನು ಮಾಡಿಕೊಟ್ರಿಗಿನ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಸಂತೋಷ ಆಗಂತ ವಿಚಾರ. ಯಾಕಂದ್ರೆ ದುಡಿದಾರ, ಅಲ್ಲಿ ಅವಕಾಶ ಇದ್ದಂಥ ಟೈಮಲ್ಲಿ ಆಗಲಿಲ್ಲ. ಸರ್, ಈಗ RSS ಟೀಕೆ ಮಾಡೋದು ಹಿಂದೂಗಳ ಆಚರಣೆಗಳು ಕೂಡ ಟೀಕೆ ಮಾಡ್ತಿದ್ದಾರೆ. ದೊಣ್ಣೆ ಹಿಡಿದವರೆಲ್ಲ ದನ ಕಾಯೋರಂತ ಹರಿಪ್ರಸಾದ್. ಅದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಏನು ವಿಧಾನ ಪರಿಷತ್ತಿನ ಸದಸ್ಯರ ಏನೋ ಅವರ ಅವಧಿ ಮುಗಿದೋಗಿದೆ, ಆ ಮುಗಿದಂಥ ಅವಧಿಗೆ ಪುನಃ ಬೇರೆಯವ್ರನ್ನ ನೇಮಕಾತಿ ಮಾಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅವರು, CT ರವಿಯವರು, ನಾನು, ಅದೇ ರೀತಿಯಲ್ಲಿ ವಿಶ್ವೇಶ್ವರ ಕಾಗೇರಿಯವರು, ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಜೋಶಿ ಸಾಹೇಬರು, ಅನೇಕ ಮಂದಿ ಇವತ್ತು ಎಲ್ಲ ಜಿಲ್ಲೆಗಳನ್ನ ಕೋರ್ ಕಮಿಟಿ ಸದಸ್ಯರು ಕರೆದು ಚರ್ಚೆ ಮಾಡ್ತೇವೆ. ಯಾಕಂದರೆ ಎಲ್ಲ ಕಡೆ ಕೂಡ ತುಂಬ ಕಾಂಪಿಟೇಷನ್ ಇರೋ ಕಾರಣ ಆಲ್ರೆಡಿ ನಮ್ಮ ಸಿಟ್ಟಿಂಗ್ ನಮ್ಮ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಆದರೂ ಕೂಡ ಭಾಳಷ್ಟು ಮಂದಿ ಆಕಾಂಕ್ಷಿಗಳಿರೋ ಕಾರಣ ಇವತ್ತು ಇದು ಮುಗಿಸ್ಕೊಂಡ ನಂತರ ತುಮಕೂರಲ್ಲಿ ಕೂಡ ಒಂದು ಸಭೆ ಮಾಡ್ತಾ ಇದ್ದೀವಿ. ಅದು ಮುಗಿದ ನಂತರ ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಮಾಡಬೇಕಾಗುತ್ತೆ, ಬೆಂಗಳೂರಲ್ಲಿ ಮಾಡಬೇಕಾಗುತ್ತೆ. ನಂತರ ಬೇರೆ ಕಡೆ ಕೂಡ 5 ವಿಧಾನ ಪರಿಷತ್ ಸದಸ್ಯರು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅವರು ಅವಧಿ ಮುಗಿದಿರೋ ಕಾರಣ ಪುನಃ ಯಾವ ರೀತಿಯಲ್ಲಿ ರಾಜಕೀಯ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋ ಕಾರಣದಿಂದ ಎಲ್ಲರ ಹತ್ರ ಚರ್ಚೆ ಮಾಡಿದ ನಂತರ ಪುನಃ ಕೋರ್ ಕಮಿಟಿಗೆ ಅದನ್ನು ತಗೊಂಡೋಗಿ ಈ ಥರ ಆಕಾಂಕ್ಷಿಗಳಿದ್ರು, ಈ ಥರ ಚರ್ಚೆ ಆಯಿತು, ಎಲ್ಲ ವಿಚಾರಗಳನ್ನು ಕೂಡ ಅಧ್ಯಕ್ಷರ ಜೊತೆಯಲ್ಲಿ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ಪುನಃ ಸೆಂಟ್ರಲಿಗೆ ಕಳಿಸ್ಕೊಟ್ಟು ಅದನ್ನು ನಿರ್ಧಾರವನ್ನು ಮಾಡೋಂಥ ಕೆಲಸ ಮಾಡ್ತಾರೆ. ಹಂಗಾಗಿ ಇವತ್ತು ಇದ್ರ ಸಲುವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ನಾವು ನೋಡೋಂಥ ಪರಿಸ್ಥಿತಿ, ಆ ರೀತಿಯನ್ನು ಎದುರಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಆಗಿನ 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಏರಿದ್ರು. ಅವ್ರ ವಿರುದ್ಧವಾಗಿ ಯಾರೇ ಏನೇ ಮಾತಾಡಿದ್ರು ಕೂಡ ಜೈಲಿಗೆ ಹಾಕುವಂಥ ಕೆಲಸ ಅವತ್ತಿನ ತುರ್ತು ಪರಿಸ್ಥಿತಿಯಲ್ಲಿ ಆಗ್ತಾ ಇತ್ತು. ಅದೇ ಪರಿಸ್ಥಿತಿ ಕರ್ನಾಟಕ ಏನು ಹೇಳ್ತಾ ಇದ್ರು, ಸೆಪ್ಟೆಂಬರ್ದಲ್ಲಿ ಕ್ರಾಂತಿ ಅಲ್ಲ, ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ಇದ್ರು. ಆಲ್ರೆಡಿ ನವೆಂಬರ್ದಲ್ಲಿ ಕ್ರಾಂತಿ ಅನ್ನಂತ ನಮ್ಮ ಇವ್ರನ್ನ ತುಮಕೂರಿನ ರಾಜಣ್ಣವ್ರದ್ದು ಪರಿಸ್ಥಿತಿ ಏನಾಯ್ತು. ಅವರು ಎಲ್ಲೋ ಒಂದು ಕಡೆ ನವೆಂಬರ್ದಲ್ಲಿ ಕ್ರಾಂತಿ ಅಂದಿದ್ದಕ್ಕೋಸ್ಕರವಾಗಿ ಅವರು ಸಚಿವ ಸಂಪುಟದಿಂದ ತೆಗೆದುಹಾಕಿದ್ರು. ನಂತರ ಅವರು ಬೇರೆ ಬೇರೆ ಮಾತಾಡಿದಂಥ ಟೈಮಲ್ಲಿ ಕೂಡ ಇಲ್ಲ ರೀ ಆ ರೀತಿ ಅಲ್ಲ ಅಲ್ಲ ಅಂತ ಹೇಳ್ಕೊಂತ ಬಂದರು. ಇವತ್ತು ಮುಖ್ಯಮಂತ್ರಿ ಮಗನೇ ಯತೀಂದ್ರ ಅವರೇ ಹೇಳಿದಾರ, ಮುಂದಿನ ದಿನಗಳಲ್ಲಿ ನಮ್ಮ ಸತೀಶ್ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನಂತಂದ್ರೆ ಆ ರೀತಿ ಅರ್ಥ ಮಾಡೋಂಥ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಹೇಳ್ತೀನಿ, ಸತೀಶ್ ಅವರು ಮುಖ್ಯಮಂತ್ರಿಗಳಾಗಂಗಿದ್ರೆ ಬಹಳಷ್ಟು ಸಂತೋಷ ಅಲ್ಲ. ಆ ಸಮುದಾಯದ ವಾಲ್ಮೀಕಿ ಸಮುದಾಯ ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಅವ್ರು ಅಂತ ಅವಕಾಶವನ್ನು ಮಾಡಿಕೊಟ್ರಿಗಿನ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಸಂತೋಷ ಆಗಂತ ವಿಚಾರ. ಯಾಕಂದ್ರೆ ದುಡಿದಾರ, ಅಲ್ಲಿ ಅವಕಾಶ ಇದ್ದಂಥ ಟೈಮಲ್ಲಿ ಆಗಲಿಲ್ಲ. ಸರ್, ಈಗ RSS ಟೀಕೆ ಮಾಡೋದು ಹಿಂದೂಗಳ ಆಚರಣೆಗಳು ಕೂಡ ಟೀಕೆ ಮಾಡ್ತಿದ್ದಾರೆ. ದೊಣ್ಣೆ ಹಿಡಿದವರೆಲ್ಲ ದನ ಕಾಯೋರಂತ ಹರಿಪ್ರಸಾದ್. ಅದ್ರ ಜೊತೆಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.